ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ ಅಕ್ವೇರಿಯಂಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ, ಹಿಂದೆ ಅಕ್ವೇರಿಯಂಗೆ ವಾಲ್ಪೇಪರ್ ಯಾವ ಥರ ಅಂಟಿಸೋದು ಮತ್ತು ಸ್ಟಿಕ್ಕರ್ಸ್ ಯಾವ ಥರ ಅಂಟಿಸೋದು ಅದ್ರ ಬಗ್ಗೆ ಮಾಹಿತಿ. ವಾಲ್ಪೇಪರ್ ಅಂತಂದರೆ ನಮ್ಮ ಹತ್ರನೇ ಸಿಗುತ್ತೆ, ತೊಗೊಂಡೋಗಿ 4 ಮೂಲೆಗೆ ಅಂಟಿಸ್ತೀರಾ ನೀವು. ಸ್ಟಿಕ್ಕರ್ ಅಂಟಿಸೋದಕ್ಕೆ ಬರೋದಿಲ್ಲ, ಯಾವ ಥರ ಸ್ಟಿಕ್ಕರ್ ಅಂಟಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅದ್ರ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ನೀವು ಒಂದೊಂದ್ಸಲಿ ಅಕ್ವೇರಿಯಂ ಅಂಗಡಿಗೆ ತೊಗೊಂಡೋಗ್ಬೇಕು, ಟ್ಯಾಂಕ್ನ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಅದಕ್ಕೆ ಬೇಡ, ನಿಮ್ಗೆ ಯಾವ ಥರ ಸ್ಟಿಕ್ಕರ್ ಬೇಕೋ ತೊಗೊಂಬಂದು ನೀವೇ ಅಂಟಿಸ್ಕೋಬೋದು. ಯಾಕೆ ತೊಗೊಬರೋದು ನಾನು ಅಂಗಡಿ ಇದನ್ನು ನಿಮಗೆ ತೋರಿಸಿದ್ದೀನಿ. ವಾಲ್ಪೇಪರ್ ಅಂಗಡಿ ಯಾವ ಥರ ತೊಗೋಬೇಕು ಅನ್ನೋದು ನಿಮಗೆ ತೋರಿಸಿದ್ದೀನಿ. ನಾನು ಆ ಶಾರ್ಟ್ಸ್ ವೀಡಿಯೋದಲ್ಲಿ ನೀವು ನೋಡ್ಬೋದು, ನಾನು ವೀಡಿಯೋ ಹಾಕಿದ್ದೀನಿ. ಇಲ್ಲಂತಂದರೆ ನಮ್ಮ ಹತ್ರನೇ ಬಂದರೂ ನಮ್ಮ ಹತ್ರನೇ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ನಮ್ಮ ಹತ್ರ ಬಂದು 3 ಕಲರೇ ಸಿಗೋದು ನಿಮಗೆ. ಯಾವ ಕಲರ್ ಅಂತಂದರೆ ರೆಡ್ಡು ಮತ್ತು ವೈಟು ಮತ್ತು ಬ್ಲೂ 3 ಕಲರೇ ವೈಟು ಮತ್ತು ಬ್ಲ್ಯಾಕು ಬ್ಲೂ 3 ಕಲರೇ ಸಿಗೋದು ನಮ್ಮ ಹತ್ರ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಈ 3 ಕಲರಲ್ಲೇ ನಾವು ಕಸ್ಟಮರ್ಗೆ ಕೊಡೋದು. ಯಾಕಂದರೆ ಅದರಲ್ಲೇ ಫಿಶ್ಗಳು ತುಂಬ ಚೆನ್ನಾಗಿ ಕಾಣೋದು. ನಿಮ್ಗೆ ಯಾವ ಕಲರ್ ಬೇಕೋ, ನಿಮ್ಗೆ ಇಷ್ಟ ಬಂದಿದ್ದ ಕಲರು ನೀವು ಹಾಕೊಬೋದು ನಿಮ್ಮನೆ ಅಕ್ವೇರಿಯಂಗಳಿಗೆ ನೀವು. ಅದಕ್ಕೆ ಯಾವ ಥರ ಅಂಟಿಸೋದು ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಯಾವ ಥರ ಅಂಟಿಸ್ತಾರೆ ಅಂತ ಸರ್ ಇದರಲ್ಲಿ ತೋರಿಸ್ತಾರೆ, ನೀವು ನೋಡಿ ಆ ಥರನೇ ಮನೇಲಿ ನೀವೇ ತೊಗೋಬೋದು, ನೀವೇ ಅಂಟಿಸ್ಬೋದು. ಆ ಸ್ಟಿಕ್ಕರ್ಸ್ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಅಂಟಿಸ್ಬೇಕು. ಆದರೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಅಂಗಡಿಗೆ ತೊಗೊಬಂದರೆ ನಾವೇ ಅಂಟಿಸ್ಕೊಡ್ತೀವಿ. ನಮ್ಮದು ಬೇರೆ ಎಲ್ಲೂ ಇಲ್ಲ, ನಮ್ಮದು ಬೆಂಗಳೂರಲ್ಲೇ ಇರೋದು ಅಂಗಡಿ. ಮಹಾಲಕ್ಷ್ಮಿ ಲೇಔಟು, ನಂದಿನಿ ಲೇಔಟ್ ಹತ್ರ ಬರುತ್ತೆ ನಮ್ಮದು. ನೀವು ನಮ್ಮ ಹತ್ರನೇ ತೊಗೊಬಂದ್ರೂ ಅಂಟಿಸ್ಕೊಡ್ತೀನಿ ನಾವು. ಓಕೆ, ಎಲ್ಲರೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಈಗ ಸ್ಟಿಕ್ಕರ್ ಅಂಟಿಸ್ಬೇಕು. ಅದಕ್ಕೆ ಮುಂಚೆನೇ ಅದ್ರ ಮೇಲೆಲ್ಲ ಧೂಳೆಲ್ಲ ಇರುತ್ತೆ. ಆ ಧೂಳನ್ನೆಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ. ಬಿಡ್ತಾರೆ ನೋಡಿ. ಕೆಲವು ಸ್ಟಿಕ್ಕರ್ ಹೇಗೆ ಅಂಟಿಸೋದು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ನೀವು ಈ ವಿಡಿಯೋದಲ್ಲಿ ನಾನು ಫುಲ್ಲು ಹಾಕಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ನೀವು ನೋಡಿ ಬೇಕಾದ್ರೆ ಯಾವಾಗಾದ್ರೂ ಸ್ಟಿಕ್ಕರ್ ನಿಮ್ಗೆ ಯಾವ ಕಲರ್ ಸ್ಟಿಕ್ಕರ್ ಬೇಕು ನಿಮ್ಮ ಅಕ್ವೇರಿಯಂಗೆ ಆ ಥರ ಸ್ಟಿಕ್ಕರ್ನ ನೀವು ಅಂಟಿಸ್ಕೊಳ್ಬೋದು. ಬಟ್ಟೆಲ್ಲೂ ಒರೆಸಿ ಇವಾಗ ಒಂದ್ಸಲಿ ಪೇಪರಲ್ಲೂ ಒರೆಸ್ಬಿಡ್ತಾರೆ ನೀಟಾಗಿ, ಯಾಕಂದರೆ ಅದು ಕ್ಲಿಯರ್ ಆಗಿಬಿಡುತ್ತೆ ಫುಲ್ಲು. ಇವಾಗ ಅದಕ್ಕೆ ನೀರು ಹಾಕ್ಕೊಂಡ್ರು, ನೀರು ಹಾಕಿದ್ದಾರೆ ಟ್ಯಾಂಕ್ ಮೇಲೆ. ಒಂದು ಸ್ವಲ್ಪ ಶಾಂಪು ಹಾಕ್ತಾರೆ. ಶಾಂಪು ಹಾಕ್ಕೊಂಡು ಈಗ ನೋಡಿ ನೊರೆ ಬಂದಿದೆ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೈಯಲ್ಲೇ. ನೀಟಾಗಿ ಸ್ಪ್ರೆಡ್ ಆಯ್ತು. ಇವಾಗ ಮೆಜರ್ಮೆಂಟ್ ಆಗಲ್ವಾ? ಸ್ಟಿಕ್ಕರ್ ಇರುತ್ತೆ, ಸ್ಟಿಕ್ಕರ್ನ ರಿಮೂವ್ ಮಾಡ್ಕೋಬೇಕು ನೀವು. ನೋಡಿ ಈ ಥರ ಇರುತ್ತೆ. ಇಬ್ರು ಇರಬೇಕು ಇದಕ್ಕೆ. ಇದನ್ನ ಅಂಟಿಸ್ಬೇಕಾದ್ರೆ ದೊಡ್ಡ ಟ್ಯಾಂಕ್ಗಳಿಗಾದರೆ ಇಬ್ರು ಇರಬೇಕು. ಇಬ್ಬರಿದ್ದರೆ ನೋಡಿ ಈ ಥರ ಬರುತ್ತೆ. ಇದನ್ನು ನೀಟಾಗಿ ನಿಧಾನಕ್ಕೆ ಅಂಟಿಸ್ಬೇಕು. ಒಂದೊಂದ್ಸಲಿ ರಿಂಕಲ್ ಆಗಿಬಿಡುತ್ತೆ. ನಿಮ್ಮ ಕೈಯಿಂದನೇ ನೀವೇ ಅಳ್ಳಾಡಿಸ್ಬಿಟ್ರೆ ಅದು ರಿಂಕಲ್ ಆಗಿಬಿಡುತ್ತೆ. ಫುಲ್ ಗಮ್ ಥರನೇ ಅಂಟ್ಕೊಂಡ್ಬಿಡುತ್ತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಪೀಸೇ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಶಾಂಪು ಹಾಕ್ಕೊಂಡ್ರೆ ನೀಟಾಗಿ ನೀವು ಯಾವ ಕಡೆ ತಳ್ತಿರೋ ಆ ಕಡೆ ನೀಟಾಗಿ ಬರುತ್ತೆ ಅದು. ಇವಾಗ ಸ್ಕ್ರಬ್ ಮಾಡ್ತಾಯಿದ್ದಾರೆ ನೋಡಿ. ಒಂದೇ ಒಂದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಅದೇ ಸ್ವಲ್ಪ ಕಲ್ತಿರಬೇಕು ಇದನ್ನೆಲ್ಲ ಮಾಡೋದಕ್ಕೆ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಸ್ಟಿಕ್ಕರು ಯಾವ ಕಲರ್ ಬೇಕಾದ್ರೂ ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ. ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಿಕೊಡ್ತಾರೆ. ಆದಷ್ಟು ವೈಟು, ಬ್ಲೂ ಮತ್ತು ಬ್ಲ್ಯಾಕ್ ಈ 3 ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಕ್ವೇರಿಯಂಗೆ. ಬೇರೆ ಇನ್ನು ಯಾವ ಕಲರು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇದೆಲ್ಲ ಒಂಥರ ನ್ಯಾಚುರಲಾಗಿ ಕಾಣುತ್ತೆ. ಯಾಕಂದರೆ ಬ್ಲೂ ಬಂದು ಆಕಾಶ ನೀಲಿ ಬಣ್ಣ ಅಲ್ವಾ, ಯಾವಾಗಲೂ ಸಮುದ್ರ ನೀಲಿ ಆಗಿರೋದ್ರಿಂದ ಈ ನೀಲಿ ಬಣ್ಣನೇ ನಾವು ಜಾಸ್ತಿ ಹಾಕ್ಕೊಡ್ತೀವಿ ಕಸ್ಟಮರ್ಗೆ. ವೈಟು ಹಾಕ್ಬೋದು, ವೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಬ್ಲ್ಯಾಕು ಹಾಕ್ತಾರೆ, ಯಾಕಂದರೆ ಫಿಶೆಲ್ಲ ಬ್ಲ್ಯಾಕಲ್ಲಿ ಎದ್ದು ಕಾಣಿಸುತ್ತೆ. ಈ ವೈಟ್ ಕಲರ್ ಫಿಶಸ್ ಎಲ್ಲ ಬ್ಲ್ಯಾಕ್ ವಾಲ್ಪೇಪರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರು ಫಿಶು ಹಾಕ್ಬೋದು. ಇದರಲ್ಲಿ ಎಲ್ಲ ಕಲರು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ.
ಅದಕ್ಕೆ ಜಾಸ್ತಿ ನಾವು ಬ್ಲೂ ಕಲರೇ ಸಜೆಸ್ಟ್ ಮಾಡೋದು ಕಸ್ಟಮರ್ಸ್ಗೂ ಅಷ್ಟೇ. ನಮ್ಮ ಅಂಗಡಿಲೂ ಅಷ್ಟೇ, ನಾವು ಫುಲ್ಲು ಬ್ಲೂನೇ ಹಾಕ್ಸಿರೋದು ಎಲ್ಲದಕ್ಕೂ. ಒಂಥರ ತಿಳಿ ನೀಲಿ ಬಣ್ಣ ತುಂಬ ಚೆನ್ನಾಗಿ ಕಾಣುತ್ತೆ ಫಿಶ್ಗಳದ್ರಲ್ಲಿ. ಇನ್ನು ಏನಾದರೂ ನಿಮಗೆ ಫಿಶ್ ಬಗ್ಗೆ ಡೌಟ್ಸ್ ಇತ್ತಂದರೆ, ಟ್ಯಾಂಕ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ನಮಗೆ ಕಾಮೆಂಟಲ್ಲಿ ಹಾಕಿ ತಿಳಿಸಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇವಾಗ ಆ ಬಾರ್ಡರ್ನೆಲ್ಲ ತೆಗಿತಾರೆ, ಯಾಕಂದರೆ ಎಕ್ಸ್ಟ್ರಾ ಬಂದಿರುತ್ತೆ, ಗ್ಲಾಸ್ಗಿಂದ ಹೊರಗಡೆ ಬಂದಿರುತ್ತೆ. ಫಿನಿಶಿಂಗ್ ನೀಟಾಗಿರುತ್ತೆ ಈ ಥರ ಎಲ್ಲ ಸೈಡ್ ಕಟ್ ಮಾಡಿದ್ರೆ. ಒಂದು ಸ್ವಲ್ಪ 1/4 ಇಂಚಸ್ ಕಟ್ ಮಾಡ್ತಾರೆ ಅಷ್ಟೇ, ಪೂರ್ತಿ ಏನು ಕಟ್ ಮಾಡಲ್ಲ. ಆವಾಗ ಅದು ಒಂಥರ ನೋಡೋಕ್ಕೆ ಅಷ್ಟು ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಹಾಕಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಇವಾಗ ಗ್ಲಾಸ್ ಇಡ್ತಾ ಇದ್ದಾರೆ ಮೇಲ್ಗಡೆ ಫ್ಲೋರ್ದು. ನಿಧಾನಕ್ಕೆ ಇಡಬೇಕಾ? ಸರಿ.